ನಮಸ್ಕಾರ ಗೆಳೆಯರೇ. ಒಂಟಿತನ ಯಾವತ್ತೂ ಶಿಕ್ಷೆಯಲ್ಲ. ಎಲ್ಲರ ಜೀವನದಲ್ಲೂ ಒಂಟಿತನ ಎಂಬುದು ಒಮ್ಮೆಯಾದರೂ ಬಂದಿರುತ್ತದೆ. ಅದರಲ್ಲೂ ವಯಸ್ಸಾದವರ ಮೇಲೆ ಇದು ಸಹಜವೇ ಎಂದು ಹೇಳಬಹುದು. ಅದಕ್ಕಾಗಿ ಈ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಚಿಕ್ಕದಾಗಿ. ಪ್ರತಿ ಮನುಷ್ಯನಿಗೂ ಬಾಲ್ಯ, ಯೌವನ, ಮುಪ್ಪು ಇದ್ದೇ ಇದೆ. ಹಾಗೆಯೇ ಹೆಣ್ಣಿಗೂ ಬಾಲ್ಯಾವಸ್ಥೆಯ ನಂತರ ತಾರುಣ್ಯದ ಜೊತೆಗೆ ತಾಯಿತನದ ಹಂತ ಬಹಳ ಪ್ರೀತಿಪಾತ್ರವಾದುದು. ತನ್ನ ಹೊಣೆಯರಿತು ನಡೆಯುವ ಅವಳು ಮಕ್ಕಳ ಆರೈಕೆಯನ್ನು ಸವಾಲಾಗಿ ಸ್ವೀಕರಿಸಿ, ಮಕ್ಕಳು ಬೆಳೆದಂತೆ ಇಷ್ಟು ಬೇಗ ಇವರು ಬೆಳೆದು ಬಿಟ್ಟರೆ ಎನ್ನುವುದು ಮಾಮೂಲು. ಕಾರಣ ಇಷ್ಟೇ, ಈ ಹಂತ ಅವಳಿಗೆ ಬಹಳ ಪ್ರಿಯವಾದುದು. ಮಕ್ಕಳು ಶಾಲೆಗೆ ಹೋಗುವ ತನಕ ಕೆಲವು ಅಮ್ಮಂದಿರಾದರೂ ಮಗು ಬಹಳ ಅಳುತ್ತದೆ, ಚೇಷ್ಟೆ ಮಾಡುತ್ತದೆ, ಕಾಡುತ್ತದೆ ಎನ್ನುವ ದೂರು. ಅದು ಹೇಗೋ ನಂತರದಲ್ಲಿ ಅದನ್ನು ಮರೆತು ಏನೇನೋ ಕಳೆದುಕೊಂಡ ಭಾವ ಅವಳಿಗೆ ಆವರಿಸುತ್ತದೆ. ಆ ಶೂನ್ಯ ಭಾವನೆ ಮುಂದೆ ಮಗುವಿನ ಅಗಲಿಕೆ ಆತಂಕವಾಗಿ ಮಗು ಶಾಲೆಗೆ ಹೋಗುವುದು, ಆಟಕ್ಕೆ ಹೋಗುವುದು ತಾತ್ಕಾಲಿಕ ಕ್ರಿಯೆ. ಎಲ್ಲಿ ಹೋದರೂ ಅವರು ಮನೆಗೆ ಮರಳಲೇಬೇಕು ಎನ್ನುವುದನ್ನು ಮಕ್ಕಳು ಮರೆಯುತ್ತಾರೆ. ಮಗುವೆಂಬ ಗೀಳು ತಾಯಿಗೆ ಎಷ್ಟಿರುತ್ತದೆ ಎಂದರೆ, ಮಗು ಶಾಲೆಗೆ ಹೋಗುವುದನ್ನು ಪ್ರಾರಂಭಿಸಿದ ಮೇಲೂ ಮಗು ತನ್ನ ಸೊಂಟದಲ್ಲಿದ್ದ ಹಾಗೆ, ಅದಕ್ಕೆ ತುತ್ತು ಕೊಡುವ ಹಾಗೆ ಭ್ರಮಿಸುತ್ತಾಳೆ. ಮಕ್ಕಳು ಬೆಳೆದಂತೆ ನಮಗಾಗಿ ವೇಳೆಯ ಸದುಪಯೋಗ ಮಾಡಬೇಕು. ಒಳ್ಳೆಯ ಹವ್ಯಾಸ ರೂಢಿಸಿಕೊಳ್ಳುವುದು ಅವಶ್ಯಕ. ಯಾವುದೂ ಸ್ಥಿರವಲ್ಲ. ಪ್ರತಿ ಹಂತ ದಾಟುವಾಗ ಅದರದರದೇ ನಿಯಮಗಳು, ಕಷ್ಟಗಳು ಇದ್ದೇ ಇರುತ್ತದೆ. ಪ್ರತಿಯೊಂದು ಹಂತ ದಾಟುವಾಗ ಅದಕ್ಕೆ ಬೇಕಾದಷ್ಟು ವೇಳೆಯನ್ನು ನಾವು ಕೊಡಲೇಬೇಕು. ಮಗು ಶಾಲೆಗೆ ಹೋದರೆ ಸಾಕು ಎಂದು ಮೊದಲು ಅನಿಸಿದರೂ, ನಂತರ ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭಿಸಿದ ಮೇಲೆ ಮಗುವಿನ ಬಗೆಗೆ ಆತಂಕ, ಗಾಬರಿಯೂ ಅವಳ ಒಂಟಿತನದ ಕಾಡುವಿಕೆಗೆ ಸಾಕ್ಷಿಯಾಗುತ್ತದೆ. ಆದ್ದರಿಂದಲೇ ಮಕ್ಕಳ ಜವಾಬ್ದಾರಿ ಎಲ್ಲ ತನ್ನದೇ ಎಂದು ಭ್ರಮಿಸಿ, ಮಕ್ಕಳು ದೊಡ್ಡವರಾದರೂ ಅವಳಿಗೆ ತಾನಲ್ಲದೆ ಬೇರೆ ಯಾರೂ ತನ್ನ ಮಕ್ಕಳಿಗೆ ರಕ್ಷಕರಲ್ಲ ಎನಿಸುತ್ತದೆ. ವಿಪರ್ಯಾಸವೇನೆಂದರೆ, ಮಕ್ಕಳು ಇದನ್ನು ತಮ್ಮ ತಾಯಿ ತಮಗೆ ಸ್ವಾತಂತ್ರ್ಯ ಕೊಡುತ್ತಿಲ್ಲ ಎಂದು ತಿಳಿಯುತ್ತಾರೆ. ಆ ವೇಳೆಯಲ್ಲಿ ಮಕ್ಕಳು ಹೆತ್ತವರಿಗೆ ತಿರುಗಿ ಬೀಳಬಹುದು, ವ್ಯಗ್ರರಾಗಬಹುದು. ಈ ಹಂತದಲ್ಲಿ ಮಕ್ಕಳಿಗೆ ನಾವು ಪೋಷಕ ಎನ್ನುವ ಗುರುತಿಸುವಿಕೆಯನ್ನು ಕಡಿಮೆಗೊಳಿಸಿ, ನಾನು ನಿನ್ನ ಸ್ನೇಹಿತ ಎನ್ನುವ ಭಾವನೆಗೆ ಹೆಚ್ಚು ಒತ್ತು ಕೊಟ್ಟರೆ ಮಕ್ಕಳು ಪೋಷಕರೊಂದಿಗೆ ತೆರೆದುಕೊಳ್ಳುತ್ತಾರೆ. ಮಕ್ಕಳನ್ನು ಬೆಳೆಸುವ ಹಂತದಲ್ಲಿ ಪ್ರತಿ ತಾಯಿ ತನ್ನ ಇರುವಿಕೆ ಅಲ್ಲದೆ ತಂದೆಯ ಇರುವಿಕೆಯನ್ನು ಮಕ್ಕಳಿಗೆ ತಿಳಿಸಿ ಹೇಳಿಕೊಡಬೇಕಾಗುತ್ತದೆ. ತಾಯಿ ಭಾವನಾತ್ಮಕ ಕೊಂಡಿ. ಇದರಲ್ಲಿ ತಂದೆಯನ್ನು ಬಂಧಿಸಿದಾಗ ಮಾತ್ರ ಸರಪಳಿ ಗಟ್ಟಿಯಾಗಿ ಕುಟುಂಬದ ಆನಂದ, ನೆಮ್ಮದಿ, ಸೊಬಗು ಹೆಚ್ಚುವುದು. ಒಟ್ಟಿನಲ್ಲಿ ಮಕ್ಕಳಿಗೆ ತಂದೆ ಹಾಗೂ ತಾಯಿ ಇಬ್ಬರೂ ಪೂರಕ. ಮಗಳನ್ನು ಮದುವೆ ಮಾಡಿಕೊಡುವಾಗ ಇರುವ ಆತ್ಮಸ್ಥೈರ್ಯ ನಂತರ ಕುಸಿಯಬಹುದು. ಅಳಿಯ ಹೇಗೆ ಮಗಳನ್ನು ನಡೆಸಿಕೊಳ್ಳುವನು, ಅವಳ ಅತ್ತೆ ಮಾವ ಹೇಗೆ ಅವಳ ಜೊತೆ ನಡೆಯುತ್ತಾರೋ, ಸಂಬಂಧಿಕರು ಹೇಗೋ, ಇದೇ ವಿಷಯ ಮುಂದೆ ಮಕ್ಕಳ ಖಾಸಗಿ ಜೀವನಕ್ಕೆ ಕೈ ಹಾಕಲು ತಾಯಿ ಕಾರಣ ಆಗಬಹುದು. ನಿಜ, ಮಗಳು ನಮ್ಮವಳು, ಮುದ್ದಿನಿಂದ ನಾವು ಅವಳನ್ನು ಸಾಕಿರುತ್ತೇವೆ, ಅವಳು ಎಂದಿಗೂ ಸಂತೋಷದಿಂದ ಇರಬೇಕು ಎಂದು ಯೋಚಿಸುವುದು ಎಲ್ಲ ಹೆತ್ತವರ ನಿರೀಕ್ಷೆ. ಅದು ತಪ್ಪಲ್ಲ. ಆದರೆ ಒಮ್ಮೊಮ್ಮೆ ಇದೇ ಕಾರಣ ಮಕ್ಕಳ ಜೀವನದಲ್ಲಿ ಕಂಟಕ ಆಗಬಹುದು. ದೂರ ನಿಂತು ಗಮನಿಸಿ, ಅವರಿಗೆ ಬೇಕಾದಾಗ ನಮ್ಮ ಒತ್ತಾಸೆ ಕೊಡುವುದನ್ನು ಅವರು ಒಪ್ಪುವಂತೆ ಮಾಡಬೇಕು. ನಾವು ಅನುಭವಿಸುವ ಆತಂಕ, ಭಯ, ಶೂನ್ಯತವನ್ನು ಅವರನ್ನು ಕಾಡುತ್ತಿರುತ್ತದೆ. ಅಳಿಯನು ಬರುವ ಜೀವನ ಸಂಗಾತಿಯ ಒಡನಾಟ, ನೆಮ್ಮದಿಯ ನಿರೀಕ್ಷೆಯಲ್ಲಿರುತ್ತಾನೆ. ಅವನ ತಂದೆ ತಾಯಿಯು ಮಗ ಮದುವೆಯಾದ ನಂತರ ಹೆಂಡತಿಯ ಕೈಗೊಂಬೆಯಾಗಿ ತಮ್ಮನ್ನು ಎಲ್ಲಿ ನಿರ್ಲಕ್ಷಿಸಬಹುದು ಎಂದು ಆತಂಕ ಅವರಿಗೂ ಇರುತ್ತದೆ.
ನಿಮ್ಮ ದೃಷ್ಟಿಯಲ್ಲಿ ನೀವು ಯೋಚಿಸಿದ ಹಾಗೆ ಅವರಿಗೂ ಒಂದು ಅದೇ ಭಾವನೆ ಇರುತ್ತದೆ. ಹೆಣ್ಣು ಮಕ್ಕಳ ತಾಯಿಯರ ಆತಂಕ ಒಂದೇ ತರಹವಾದರೆ ಗಂಡು ಮಕ್ಕಳ ತಾಯಿಯ ಆತಂಕ ಬೇರೆ ತರಹ ಇರುತ್ತದೆ. ತಾಯಿ ಅವಳ ಮಗ ಮದುವೆಯಾಗುವ ತನಕ ಅವನಿಗೊಂದು ಮದುವೆ ಮಾಡಲು ಹೆಣಗುತ್ತಾಳೆ. ನಂತರ ಮಗನೆಲ್ಲಿ ತನ್ನ ಹಿಡಿತದಿಂದ ಬೆರೆಯುತ್ತಾನೋ ಎನ್ನುವ ಚಿಂತೆ ಕಾಡಬಹುದು. ಬಹುಶಃ ಇದೇ ಮೋಹದ ಮೊದಲ ಹೆಜ್ಜೆಯೂ ಇರಬಹುದು. ಹೀಗೆ ಮೋಹ ಹೆಚ್ಚಾಗಿ ಮಕ್ಕಳು ನಮ್ಮಿಂದ ದೂರವಾಗಿ ವೈರಾಗ್ಯ ನಮ್ಮನ್ನು ಮುಸುಕದಂತೆ ಜಾಗೃತಿ ವಹಿಸಬೇಕು. ನಮ್ಮದೇ ಮಕ್ಕಳಾದರೂ ಕೊನೆಯ ತನಕ ನಾನು ಹೇಳಿದ್ದೇ ಆಗಬೇಕು ಎಂದಾಗ ಮಕ್ಕಳು ಯಾವಾಗ ರಾಜ್ಯಭಾರ ಮಾಡುವುದು? ಒಂದು ಹಂತದಲ್ಲಿ ಅವರ ಪರಿಧಿಯಲ್ಲಿ ಅವರನ್ನು ಬಿಟ್ಟು ಎಲ್ಲ ಸರಿಯಾಗಿ ನಿಭಾಯಿಸುತ್ತಿರುತ್ತಾರೆ. ಹಿಡಿತ ಸಡಿಲಿದರೆ ಅವರಿಗೆ ನೆಮ್ಮದಿ, ನಮಗೂ ನೆಮ್ಮದಿ. ಒಮ್ಮೊಮ್ಮೆ ಒಂಟಿತನ ಶಿಕ್ಷೆಯಲ್ಲ, ಇದರ ಆನಂದವನ್ನೂ ನಾವು ಆನಂದಿಸಬೇಕು.